ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಆ, ಇದೊಂದ್ ರೀತಿ ಕಾಸ್ಮಿಕ್ ಥ್ರಿಲ್ಲರ್ ಇದ್ದಾಗೆ. ಇದರ ಕಥೆ ಶುರುವಾಗೋದು ಸೃಷ್ಟಿಯ ಆರಂಭಕ್ಕೂ ಮುಂಚೆ. ಕ್ಲೈಮ್ಯಾಕ್ಸ್ ನಡೆಯೋದು ಒಂದು ಶಿಲುಬೆಯ ಮೇಲೆ ಮತ್ತು ಇದರ ಕೊನೆ ಇಡೀ ಬ್ರಹ್ಮಾಂಡದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ನಾವಿವತ್ತು ನೋಡ್ತಿರೋ ಆಕರಗಳ ಪ್ರಕಾರ ಶಿಲುಬೆಯ ಘಟನೆ ಕೇವಲ ಒಂದು ಐತಿಹಾಸಿಕ ಪ್ರಸಂಗ ಅಲ್ಲ, ಅದು ಮೊದಲೇ ಬರೆದ ಒಂದು ಮಹಾನಾಟಕದ ಅಂತಿಮ ಅಂಕ. ಹೌದು, ಈ ದೃಷ್ಟಿಕೋನ ಇದೆಯಲ್ಲ, ಇದು ಶಿಲುಬೆಯ ಘಟನೆಯನ್ನ ನೋಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸುತ್ತೆ. ಇದೊಂದು ಆಕಸ್ಮಿಕ ದುರಂತ ಅಲ್ಲ, ಬದಲಿಗೆ ಸೃಷ್ಟಿಯ ಉದ್ದೇಶವನ್ನ ಪೂರ್ಣಗೊಳಿಸೋಕೆ ಹೆಣೆದ ಒಂದು ಅದ್ಭುತ ಯೋಜನೆ ಅಂತ ಯಾಕರಗಳೇ ಹೇಳ್ತವೆ. ಸರಿ, ಹಾಗಾದ್ರೆ ಈ ಯೋಜನೆಯ ಹಿಂದಿನ ತರ್ಕವಾದ್ರೂ ಏನು? ಇದರ ಉದ್ದೇಶವೇನು? ಇದು ಸೃಷ್ಟಿ, ಆಳ್ವಿಕೆ ಮತ್ತು ನಿಮ್ಮೆಲ್ಲರ ಇಚ್ಛಾಶಕ್ತಿಯೊಂದಿಗೆ ಅದು ಹೇಗೆ ಸಂಬಂಧ ಹೊಂದಿದೆ? ಈ ಆಕರಗಳು ಬೈಬಲ್ನ ಉಲ್ಲೇಖಗಳನ್ನ ಬಳಸ್ಕೊಂಡು ಈ ದೇವತಾಶಾಸ್ತ್ರೀಯ ರಹಸ್ಯವನ್ನ ಹೇಗೆ ಬಿಡಿಸ್ತವೆ ಅಂತ ನೋಡೋಣ. ನಮ್ಮ ಗುರಿ ಇಷ್ಟೇ: ಈ ದೃಷ್ಟಿಕೋನದ ಪ್ರಕಾರ ಶಿಲುಬೆಗೇರುವಿಕೆ ಯಾಕೆ ಅನಿವಾರ್ಯವಾಗಿತ್ತು ಮತ್ತು ಅದು ಹೇಗೆ ಒಂದು ಸೋಲಿನಂತೆ ಕಂಡ್ರೂ ಆಕ್ಚುಲಿ ಒಂದು ಮಹಾ ವಿಜಯವಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ, ಇದೊಂದು ಆಳವಾದ ಪಯಣ. ಶುರು ಮಾಡೋಣ. ಸರಿ, ಈ ಇಡೀ ಯೋಜನೆ ಮೊದಲೇ ನಿರ್ಧಾರವಾಗಿತ್ತು ಅನ್ನೋದಾದ್ರೆ ಇದರಲ್ಲಿ ಮುಖ್ಯ ಪಾತ್ರಧಾರಿಯ ಇಚ್ಛೆ ಹೇಗಿತ್ತು? ಅಂದ್ರೆ ಯೇಸುವಿಗೆ ಇದರಲ್ಲಿ ಆಯ್ಕೆ ಇತ್ತಾ, ಅಥವಾ ಇದೊಂದು ಬರೆದಿಟ್ಟ ಸ್ಕ್ರಿಪ್ಟ್ ಅನ್ನು ಪಾಲಿಸಲೇಬೇಕಾದ ಅನಿವಾರ್ಯತೆಯೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಆಕರಗಳು ಏನು ಹೇಳುತ್ತೆ ಅಂದ್ರೆ ಇದರಲ್ಲಿ ಬಲವಂತ ಅನ್ನೋ ಮಾತೇ ಇರಲಿಲ್ಲ. ಶಿಲುಬೆಗೇರುವಿಕೆ ದೇವರ ಯೋಜನೆಯ ಭಾಗವಾಗಿದ್ದರೂ ಅದು ಯೇಸುವಿನ ಸ್ವಯಂ ಇಚ್ಛೆಯ ತ್ಯಾಗವಾಗಿತ್ತು. ಸ್ವಯಂ ಇಚ್ಛೆಯ ತ್ಯಾಗ? ಹೌದು. ದೇವರು ಸೃಷ್ಟಿಯನ್ನು ಪೂರ್ಣಗೊಳಿಸಲು ಈ ಮಾರ್ಗವನ್ನು ಮೊದಲೇ ನಿರ್ಧರಿಸಿದ್ರು ಅನ್ನೋದು ನಿಜ. ಆದರೆ ಆ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರುವ ಸ್ವಾತಂತ್ರ್ಯ ಮತ್ತು ಅಧಿಕಾರ ಎರಡನೇ ವ್ಯಕ್ತಿಗಿತ್ತು. ಓಕೆ, ಇಲ್ಲಿ ಯೋಹಾನ 12ನೇ ಅಧ್ಯಾಯದ ಉಲ್ಲೇಖವನ್ನು ಆಕರಗಳು ಎತ್ತಿ ತೋರಿಸ್ತವೆ. ಯೇಸು ಹೇಳ್ತಾರೆ, ನನ್ನ ಪ್ರಾಣವನ್ನು ನಾನೇ ಕೊಡುತ್ತೇನೆ, ಅದನ್ನು ತೆಗೆದುಹಾಕಲು ಯಾರಿಗೂ ಅಧಿಕಾರವಿಲ್ಲ, ಅದನ್ನು ಕೊಡಲು ನನಗೆ ಅಧಿಕಾರವಿದೆ ಮತ್ತು ಅದನ್ನು ಮತ್ತೆ ಪಡೆದುಕೊಳ್ಳಲು ಅಧಿಕಾರವಿದೆ. ಈ ಮಾತುಗಳು ಬಹಳ ಸ್ಪಷ್ಟವಾಗಿವೆ. ಇದು ಬೇರೆಯವರ ಒತ್ತಡಕ್ಕೆ ಮಣಿದು ಮಾಡಿದ ಕೆಲಸವಲ್ಲ, ಬದಲಾಗಿ ತಮ್ಮದೇ ಅಧಿಕಾರದಿಂದ ತೆಗೆದುಕೊಂಡ ನಿರ್ಧಾರ. ನಿಖರವಾಗಿ ಆ ಅಧಿಕಾರದ ಅಂಶವೇ ಇಲ್ಲಿ ಕೇಂದ್ರಬಿಂದು. ಇದಕ್ಕೊಂಡು ಇನ್ನೊಂದು ಆಯಾಮ ಸೇರಿಸೋ ಘಟನೆ ಮತ್ತಾಯ 26ನೇ ಅಧ್ಯಾಯದಲ್ಲಿದೆ. ಗೆತ್ಸೆಮೇನೆ ತೋಟದಲ್ಲಿ ಯೇಸುವನ್ನು ಬಂಧಿಸಲು ಬಂದಾಗ ಅವರು ಸುಲಭವಾಗಿ ತಪ್ಪಿಸಿಕೊಳ್ಬೋದಿತ್ತು. ಹೌದು. ನಾನು ನನ್ನ ತಂದೆಯನ್ನು ಬೇಡಿಕೊಂಡರೆ ಅವರು ತಕ್ಷಣವೇ 12 ದೇವದೂತರ ಸೇನಗರಿಗಿಂತ ಹೆಚ್ಚಾಗಿ ಕಳಿಸಬಲ್ಲರು ಅಂತ ಹೇಳ್ತಾರೆ. ಯೋಜನೆ ಮಾಡಿ, ಅಷ್ಟು ದೊಡ್ಡ ಸೈನ್ಯ, ಆದರೆ ತಕ್ಷಣವೇ ಹಾಗೆ ಮಾಡಿದರೆ ಹೀಗೆಯೇ ಆಗಬೇಕು ಎಂದು ಹೇಳಿರುವ ಧರ್ಮಗ್ರಂಥಗಳು ಹೀಗೆ ನೆರವೇರ್ತವೆ ಅಂತ ಪ್ರಶ್ನಿಸ್ತಾರೆ. ವಾವ್! ಅಂದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಂಪೂರ್ಣ ಶಕ್ತಿ ಅವರಲ್ಲಿತ್ತು, ಆದರೆ ಅವರು ಅದನ್ನ ಬಳಸ್ಲಿಲ್ಲ. ಯಾಕೆಂದ್ರೆ ಮೊದಲೇ ನಿರ್ಧಾರವಾಗಿದ್ದ ಒಂದು ದೊಡ್ಡ ಯೋಜನೆಯನ್ನ ಪೂರ್ಣಗೊಳಿಸಬೇಕಿತ್ತು. ಇದು ಬಲವಂತ ಅಲ್ಲ, ಬದ್ಧತೆ. ಹೌದು, ಸಂಪೂರ್ಣವಾಗಿ ಸ್ವಯಂ ಪ್ರೇರಿತ ಕ್ರಿಯೆ. ದೇವರು ಬರೆದ ಸ್ಕ್ರಿಪ್ಟ್ ಇತ್ತು, ಆದರೆ ಅದರಲ್ಲಿನ ಅತ್ಯಂತ ನೋವಿನ ಪಾತ್ರವನ್ನು ಒಪ್ಪಿ ಅಷ್ಟೇ ಪ್ರೀತಿಯಿಂದ ಅಭಿನಯಿಸಲು ನಾಯಕ ಸಿದ್ಧನಿದ್ದ. ಸರಿ, ಇಲ್ಲಿವರೆಗಿನ ಚರ್ಚೆಯ ಒಂದು ದೊಡ್ಡ ತಿರುವು ಇಲ್ಲಿದೆ. ನಾವು ಸಾಮಾನ್ಯವಾಗಿ ಶಿಲುಬೆಯನ್ನ ಒಂದು ಸೋಲು, ಒಂದು ದುರಂತ ಅಂತ ನೋಡ್ತೇವೆ. ಆದ್ರೆ ಈ ಆಕರಗಳು ಅದನ್ನ ಸಂಪೂರ್ಣ ತಲೆಕೆಳಗು ಮಾಡುತ್ತವೆ. ಅವುಗಳ ಪ್ರಕಾರ ಶಿಲುಬೆ ಒಂದು ಸೋಲಲ್ಲ, ಅದು ಇಡೀ ಬ್ರಹ್ಮಾಂಡದ ಆಳ್ವಿಕೆಯನ್ನು ಪಡೆದುಕೊಳ್ಳಲು ನಡೆಸಿದ ಒಂದು ಮಾಸ್ಟರ್ ಸ್ಟ್ರೋಕ್. ಇದು ಹೇಗೆ ಸಾಧ್ಯ? ಸೋಲಿನಂತೆ ಕಾಣುವ ಘಟನೆ ವಿಜಯವಾಗುವುದು ಹೇಗೆ? ಇಲ್ಲಿಯೇ ಈ ಚರ್ಚೆಯ ಅತ್ಯಂತ ಆಳವಾದ ಭಾಗ ಬರೋದು. ಆಕರಗಳ ವಾದ ಹೀಗಿದೆ: ದೇವರ ಎರಡನೇ ವ್ಯಕ್ತಿ ಶಿಲುಬೆಗೇರುವಿಕೆಯ ಮೂಲಕ ಕಾಲದೇಶದ ಅಂದ್ರೆ ಸ್ಪೇಸ್ ಟೈಮ್ನ ಒಡೆತನ, ಆಳ್ವಿಕೆ ಮತ್ತು ನ್ಯಾಯತೀರ್ಪಿನ ಅಧಿಕಾರವನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ. ಒಂದು ನಿಮಿಷ, ಕಾಲ, ದೇಶ ಅಥವಾ ಸ್ಪೇಸ್ ಟೈಮ್ ಅನ್ನು ಆನುವಂಶಿಕವಾಗಿ ಪಡೆಯುವುದು ಅಂದ್ರೆ ಏನು? ಅಂದ್ರೆ ನಾವು ಬದುಕುತ್ತಿರುವ ಈ ಇಡೀ ಬ್ರಹ್ಮಾಂಡದ ಮಾಲೀಕತ್ವವನ್ನು ಪಡೆಯುವುದೇ? ಹೌದು, ಹೆಚ್ಚು ಕಡಿಮೆ ಅದನ್ನೇ ಹೇಳ್ಬೋದು. ನೋಡಿ, ಈ ಬ್ರಹ್ಮಾಂಡದಲ್ಲಿರೋ ಪಾಪವನ್ನು ನ್ಯಾಯಯುತವಾಗಿ ತೀರ್ಪು ನೀಡಲು ತೀರ್ಪುಗಾರನೂ ಕೂಡ ಈ ಬ್ರಹ್ಮಾಂಡದ ಭಾಗವಾಗಿ ಅಂದ್ರೆ ಮಾನವನಾಗಿ ಬರಬೇಕಿತ್ತು.
ಆಕರಗಳ ಪ್ರಕಾರ ಶಿಲುಬೆಯು ಈ ಆನುವಂಶಿಕತೆಯನ್ನ ಪಡೆಯುವ ಒಂದು ಕಾನೂನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ. ಕಾನೂನಾತ್ಮಕ ಪ್ರಕ್ರಿಯೆ. ಆ ಪದ ಸ್ವಲ್ಪ ಗೊಂದಲ ಮೂಡಿಸುತ್ತಿದೆ. ಅಂದ್ರೆ ಇದೊಂದು ದೈವಿಕ ಕೋರ್ಟ್ ರೂಮ್ ಡ್ರಾಮಾದ ತರಹನ, ಪಾಪದ ಪರವಾಗಿ ಸೈತಾನ್ ಮತ್ತು ಮಾನವೀಯತೆಯ ಪರವಾಗಿ ಯೇಸು ವಾದ ಮಾಡಿದ ಹಾಗೆನಾ? ಆಕರುಗಳು ಇದನ್ನ ಹೇಗೆ ವಿವರಿಸುತ್ತವೆ? ಅದ್ಭುತವಾದ ಹೋಲಿಕೆ. ಒಂದು ರೀತಿಯಲ್ಲಿ ಹೌದು. ಬಾಹ್ಯವಾಗಿ ಅದು ಕ್ರೌರ್ಯ, ನೋವು ಮತ್ತು ಸೋಲಿನಂತೆ ಕಾಣುತ್ತಿತ್ತು. ಆದರೆ ಆಧ್ಯಾತ್ಮಿಕವಾಗಿ ಅದು ಪಾಪದ ಮತ್ತು ಸೈತಾನನ ಅಧಿಕಾರದ ಮೇಲೆ ನ್ಯಾಯ ತೀರ್ಪು ನೀಡುವ ಕ್ಷಣವಾಗಿತ್ತು. ಪುನರುತ್ಥಾನದ ಮೂಲಕ ಯೇಸು ದೇವರ ಆಜ್ಞೆಗಳು ಸತ್ಯವೆಂದು ಮತ್ತು ಸಾವಿನ ಮೇಲೆ ತಮಗೆ ಅಧಿಕಾರವಿದೆ ಎಂದು ಸಾಬೀತುಪಡಿಸುತ್ತಾರೆ. ಓಕೆ. ಅಂದ್ರೆ ಒಮ್ಮೆ ಸತ್ಯ ಸಾಬೀತಾದ ಮೇಲೆ ಮುಂದೆ ತೀರ್ಪು ನೀಡುವುದು ಸುಲಭವಾಗುತ್ತದೆ. ನಿಖರವಾಗಿ. ಭವಿಷ್ಯದಲ್ಲಿ ನ್ಯಾಯಾಧೀಶರಾದ ಯೇಸು ಪಾಪಿಗಳನ್ನು ಅಗ್ನಿಕುಂಡಕ್ಕೆ ತಳ್ಳಿದಾಗ ಉಳಿದ ಸೃಷ್ಟಿಗಳು ಅವರನ್ನು ಕ್ರೂರಿ ಅಥವಾ ಅನ್ಯಾಯಿ ಎಂದು ತಪ್ಪಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ. ಯಾಕೆಂದರೆ ನ್ಯಾಯತೀರ್ಪಿನ ಸತ್ಯಾಸತ್ಯತೆ ಮತ್ತು ಆ ಅಧಿಕಾರವನ್ನು ಪಡೆಯಲು ಅವರು ತೆತ್ತ ಬೆಲೆಯೇನು ಎಂಬುದು ಶಿಲುವೆಯಲ್ಲಿ ಈಗಾಗಲೇ ಜಗತ್ತಿಗೆ ಪ್ರದರ್ಶನವಾಗಿರುತ್ತದೆ. ಇದು ದೈವಿಕ ಇಚ್ಛೆ ಮತ್ತು ಅವರೊಳಗಿನ ಸಂಬಂಧದ ಬಗ್ಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ದೇವರ ಮೊದಲನೇ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಯ ನಡುವಿನ ಸಂಬಂಧ ಹೇಗಿತ್ತು? ಆಕರಗಳ ಪ್ರಕಾರ ತಂದೆಯಾದ ದೇವರು ಮಗನಾದ ಯೇಸುವನ್ನು ಶಿಲುವೆಗೆ ಏರಲು ಒತ್ತಾಯಿಸಲು ಸಾಧ್ಯವಿರಲಿಲ್ಲ ಅಂತ ಹೇಳಲಾಗಿದೆ. ಹೌದು. ಇದು ತ್ರಿತ್ವದೊಳಗಿನ ಅಂದ್ರೆ ಟ್ರಿನಿಟಿಯೊಳಗಿನ ಸಮಾನತೆಯ ಪರಿಕಲ್ಪನೆಯನ್ನ ಎತ್ತಿ ತೋರಿಸುತ್ತದೆ. ಒಂದು ನಿಮಿಷ. ತ್ರಿತ್ವ ಅನ್ನೋ ಪದ ಬಂತು. ಇದು ಈ ಚರ್ಚೆಗೆ ಬಹಳ ಮುಖ್ಯ. ಕೇಳುಗರಿಗೆ ಸರಳವಾಗಿ ಹೇಳೋದಾದ್ರೆ, ದೇವರು ಒಬ್ಬರೇ ಆದರೂ ತಂದೆ, ಮಗ ಮತ್ತು ಪವಿತ್ರಾತ್ಮ ಈ ಮೂರು ವ್ಯಕ್ತಿತ್ವಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಅನ್ನೋ ನಂಬಿಕೆ ಸರಿತಾನೆ? ಈ ಮೂವರ ನಡುವಿನ ಸಂಬಂಧದ ಬಗ್ಗೆ ನಾವೀಗ ಮಾತಾಡ್ತಿರೋದು. ಹೌದು. ಪರಿಪೂರ್ಣವಾದ ವಿವರಣೆ. ಆಕರಗಳ ಪ್ರಕಾರ ಅನಂತಕಾಲದಲ್ಲಿ ಅವರು ಪರಸ್ಪರ ಸಮಾನರು. ಆದರೆ ಈ ಕಾಲದೇಶದೊಳಗೆ ಸೃಷ್ಟಿಯ ರೂಪ ತಾಳಿದಾಗ ಮಾತ್ರ ಎರಡನೇ ವ್ಯಕ್ತಿ ಮೊದಲನೇ ವ್ಯಕ್ತಿಗೆ ಅಧೀನರಾಗುತ್ತಾನೆ. ಈ ಅಧೀನತೆ ತಾತ್ಕಾಲಿಕ ಮತ್ತು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಿಕೊಂಡ ಸ್ವಯಂ ಆಯ್ಕೆ. ಹಾಗಾದ್ರೆ ಇದೊಂದು ರೀತಿ ತನ್ನ ಎಲ್ಲ ಅಧಿಕಾರ ಸಂಪತ್ತುಗಳನ್ನು ಬದಿಗಿಟ್ಟು ಸಾಮಾನ್ಯ ಮನುಷ್ಯನಾಗಿ ಬದುಕಲು ನಿರ್ಧರಿಸಿದ ಒಬ್ಬ ರಾಜನ ಕಥೆಯ ತರಹ. ಆದ್ರೆ ಇಲ್ಲಿ ರಾಜ ಕೇವಲ ಸಾಮಾನ್ಯನಾಗುತ್ತಿಲ್ಲ, ಅವನು ಅತ್ಯಂತ ಹೀನಾಯ ಸಾವನ್ನು ಸ್ವೀಕರಿಸಲು ಸಿದ್ಧನಾಗುತ್ತಿದ್ದಾನೆ. ಇದರ ಹಿಂದಿನ ಉದ್ದೇಶ ನಿಜಕ್ಕೂ ಬೆರಗು ಮೂಡಿಸುತ್ತದೆ. ಖಂಡಿತ. ಸೃಷ್ಟಿಯಾಗುವ, ಅಧೀನರಾಗುವ ಮತ್ತು ಶಿಲುಬೆಗೇರುವ ನಿರ್ಧಾರವು ಎರಡನೇ ವ್ಯಕ್ತಿಯೂ ಸ್ವಯಂ ಇಚ್ಛೆಯಿಂದ ತಮ್ಮನ್ನು ತಾವು ಬರಿದು ಮಾಡಿಕೊಂಡ ಕ್ರಿಯೆಯಾಗಿತ್ತು. ಆಕರಗಳು ಇದನ್ನು ಸ್ವಯಂ ಶೂನ್ಯಗೊಳಿಸುವಿಕೆ ಅಥವಾ ಸೆಲ್ಫ್ ಎಂಪ್ಟಿಯಿಂಗ್ ಅಂತ ಕರೆಯುತ್ತವೆ. ಮೊದಲನೇ ವ್ಯಕ್ತಿ ಶಿಲುಬೆಗೇರುವ ಆಜ್ಞೆಯನ್ನು ನೀಡಲು ಸಾಧ್ಯವಾದದ್ದೇ ಎರಡನೇ ವ್ಯಕ್ತಿಯು ಅದನ್ನು ಪ್ರೀತಿಯಿಂದ ಸ್ವೀಕರಿಸುವ ಸ್ಥಿತಿಯಲ್ಲಿರಲು ಮೊದಲೇ ನಿರ್ಧರಿಸಿದ್ದರಿಂದ. ಇದರಲ್ಲಿ ಯಾವುದೇ ಬಲವಂತವಿರಲಿಲ್ಲ, ಕೇವಲ ಪರಿಪೂರ್ಣವಾದ ಒಪ್ಪಂದ ಮತ್ತು ಪ್ರೀತಿಯಿತ್ತು. ಸರಿ, ಈ ಮಹಾಯೋಜನೆಯಲ್ಲಿ ಖಳನಾಯಕನ ಪಾತ್ರವೇನು? ಸೈತಾನನ ಬಗ್ಗೆ ಆಕರಗಳಲ್ಲಿ ಏನು ಹೇಳಲಾಗಿದೆ? ದೇವರು ಸೈತಾನನಿಗೆ ತನ್ನ ಎರಡನೇ ವ್ಯಕ್ತಿಯನ್ನು ಕೊಲ್ಲಲು ಅನುಮತಿ ನೀಡುತ್ತಾರೆ. ಇದು ಕೇಳಲು ಸ್ವಲ್ಪ ವಿಚಿತ್ರವಾಗಿದೆ. ಒಬ್ಬ ಸೃಷ್ಟಿಕರ್ತನನ್ನು ಸೃಷ್ಟಿಕೊಲ್ಲುವುದು ಹೇಗೆ ಸಾಧ್ಯ? ಇದು ದೇವರ ಶಕ್ತಿಹೀನತೆಯನ್ನು ತೋರಿಸುವುದಿಲ್ವೇ? ಖಂಡಿತವಾಗಿಯೂ ಇಲ್ಲ. ಆಕರಗಳು ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ಸೃಷ್ಟಿಕರ್ತರು ಅದಕ್ಕೆ ಅನುಮತಿ ನೀಡಿದ್ದರಿಂದ ಮಾತ್ರ ಇದು ಸಾಧ್ಯವಾಯಿತು. ಆದರೆ ಇಲ್ಲೊಂದು ಬಹಳ ಸೂಕ್ಷ್ಮವಾದ ಅಂಶವಿದೆ. ಒಂದು ವೇಳೆ ಸೈತಾನನಿಗೆ ಸೃಷ್ಟಿಕರ್ತನನ್ನು ಕೊಲ್ಲುವ ದುರುದ್ದೇಶವೇ ಇಲ್ಲದಿದ್ದರೆ ದೇವರು ಈ ಕಾರ್ಯಕ್ಕೆ ಅವನನ್ನು ಬಳಸ್ತಿರಲಿಲ್ಲ. ಇದರರ್ಥ ಏನಪ್ಪಾ ಅಂದ್ರೆ, ದೇವರು ಸೈತಾನನ ದುಷ್ಟ ಇಚ್ಛೆಯನ್ನು ತಮ್ಮ ಪರಮಾಧಿಕಾರದ ಯೋಜನೆಯೊಳಗೆ ಬಳಸ್ಕೊಂಡ್ರು. ಅಂದ್ರೆ ದೇವರು ಕೆಟ್ಟದ್ದನ್ನು ಸೃಷ್ಟಿಸಿಲ್ಲ, ಆದರೆ ಅಸ್ತಿತ್ವದಲ್ಲಿದ್ದ ಕೆಟ್ಟದ್ದನ್ನು ತಮ್ಮ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಂಡ್ರು. ಆದರೆ ಇಲ್ಲೊಂದು ಪ್ರಶ್ನೆ ಏಳುತ್ತೆ. ದೇವರು ಸರ್ವಶಕ್ತನಾಗಿದ್ರೆ ಪಾಪವನ್ನು ನಿರ್ಣಯಿಸಲು ಇಷ್ಟು ಸಂಕೀರ್ಣವಾದ ನೋವಿನ ಮಾರ್ಗವನ್ನೇ ಏಕೆ ಆರಿಸಿಕೊಳ್ಬೇಕು? ನೇರವಾಗಿ ಯಾಕೆ ಮಾಡಬಾರ್ದಿತ್ತು? ಈ ಪ್ರಶ್ನೆಗೆ ಆಕರಗಳಲ್ಲಿ ಉತ್ತರ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಆಕರಗಳ ಪ್ರಕಾರ ದೇವರು ಕೇವಲ ಶಕ್ತಿಯಿಂದ ಜಗತ್ತನ್ನು ಆಳಲು ಬಯಸುವುದಿಲ್ಲ, ಅವರು ಪ್ರೀತಿಯಿಂದ ಆಳಲು ಬಯಸುತ್ತಾರೆ.
ನೇರವಾಗಿ ಎಲ್ಲ ಕೆಟ್ಟದನ್ನು ನಾಶ ಮಾಡಿದ್ದರೆ ಅದು ಕೇವಲ ಶಕ್ತಿಯ ಪ್ರದರ್ಶನವಾಗುತ್ತಿತ್ತು. ಆದರೆ ಶಿಲುಬೆಯ ಮೂಲಕ ದೇವರು ತಮ್ಮ ಪ್ರೀತಿ, ನ್ಯಾಯ ಮತ್ತು ಕರುಣೆಯನ್ನು ಒಂದೇ ಸಮಯದಲ್ಲಿ ಪ್ರದರ್ಶಿಸಿದರು. ದೇವರ ಯೋಜನೆಯು ಸೈತಾನನ ಕ್ರಿಯೆಗಳನ್ನು ಮೀರಿ ನಿಲ್ಲುವಷ್ಟು ವಿಸ್ತಾರವಾಗಿದೆ. ಒಂದು ವೇಳೆ ಯೇಸು ಶಿಲುಬೆಗೆ ಏರದಿರಲು ನಿರ್ಧರಿಸಿದ್ದರೆ ಧರ್ಮಗ್ರಂಥಗಳೇ ಬೇರೆ ರೀತಿಯಲ್ಲಿ ಬರೆಯಲ್ಪಟ್ಟಿದ್ದುವು ಅಂತ ಆಕರಗಳು ಒಂದು ದಿಟ್ಟವಾದವನ್ನು ಮಂಡಿಸ್ತವೆ. ಆದರೆ ಅವರು ಆ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದು ದೇವರಿಗೆ ಮೊದಲೇ ತಿಳಿದಿತ್ತು. ಯಾಕೆಂದರೆ ದೇವರ ಮಾತು ಸುಳ್ಳಾಗಲು ಸಾಧ್ಯವಿಲ್ಲ. ನಿಖರವಾಗಿ ಧರ್ಮಗ್ರಂಥವನ್ನು ಮುರಿಯಲು ಸಾಧ್ಯವಿಲ್ಲ. ಈ ಕಾಲದೇಶವೇ ಅಳಿದು ಹೋದರೂ ದೇವರ ಮಾತು ನೆರವೇರುತ್ತದೆ. ಯಾಕಂದರೆ ಸೃಷ್ಟಿಯ ಸಂಪೂರ್ಣ ಅಸ್ತಿತ್ವವೇ ದೇವರ ಮಾತಿನ ಸತ್ಯದ ಮೇಲೆ ನಿಂತಿದೆ. ಸರಿ, ಈ ಮಹಾತ್ಯಾಗ, ಈ ಬ್ರಹ್ಮಾಂಡದ ಯೋಜನೆ, ಈ ಸಂಕೀರ್ಣವಾದ ದೈವಿಕ ನಾಟಕ, ಇಷ್ಟೆಲ್ಲದರ ಅಂತಿಮ ಗುರಿ ಏನು? ಇದರ ಫಲಿತಾಂಶವೇನು? ಅಂತಿಮ ಗುರಿ ಒಂದೇ: ಪ್ರೀತಿ. ಶಿಲುಬೆಯು ದೇವರ ಪ್ರೀತಿಯನ್ನು ಸಕಲ ಸೃಷ್ಟಿಗೆ ಬಹಿರಂಗಪಡಿಸುತ್ತದೆ ಅಂತ ಆಕರಗಳು ಹೇಳುತ್ತವೆ. ಈ ಪ್ರೀತಿಯನ್ನು ಕಣ್ಣಾರೆ ಕಂಡ ಸೃಷ್ಟಿಗಳು ಭಯದಿಂದಲ್ಲ, ಬದಲಾಗಿ ಪ್ರೀತಿಯಿಂದ ದೇವರನ್ನು ಪ್ರೀತಿಸಲು ಕಲಿಯುತ್ತವೆ. ದೇವರನ್ನು ಪ್ರೀತಿಸುವವರು ತಮ್ಮ ನೆರೆಯವರನ್ನು ಪ್ರೀತಿಸುತ್ತಾರೆ. ಇದು ದೇವರ ಮೂಲ ಆಜ್ಞೆಗಳನ್ನು ಪೂರೈಸುತ್ತದೆ ಮತ್ತು ಸೃಷ್ಟಿಗಳ ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸುತ್ತದೆ ಅಥವಾ ಪರಿಪಕ್ವಗೊಳಿಸುತ್ತದೆ. ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸುವುದು ಅಂದ್ರೆ ಕೇವಲ ರೋಬೋಟ್ಗಳಂತೆ ಆಜ್ಞೆ ಪಾಲಿಸುವುದಲ್ಲವೇ? ಖಂಡಿತ ಅಲ್ಲ. ಅದರ ವಿರುದ್ಧ. ಇದರರ್ಥ ಸೃಷ್ಟಿಗಳು ಕೇವಲ ಭಯದಿಂದ ಅಥವಾ ಕರ್ತವ್ಯದಿಂದಲ್ಲ, ಬದಲಾಗಿ ಸ್ವಯಂಪ್ರೇರಿತ ಪ್ರೀತಿಯಿಂದ, ಸ್ವಂತ ಇಚ್ಛೆಯಿಂದ ದೇವರ ಚಿತ್ತವನ್ನು ಅನುಸರಿಸಲು ಶಕ್ತರಾಗುವುದು. ಈ ಹಂತದಲ್ಲಿ ಪಾಪವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಶಾಶ್ವತ ಜೀವನವು ಲಭಿಸುತ್ತದೆ. ಆಕರಗಳು ಇಲ್ಲಿ ಒಂದು ಅದ್ಭುತವಾದ ರೂಪಕವನ್ನು ಬಳಸುತ್ತವೆ. ಅದೇನು? ದೇವರ ಶಕ್ತಿಯು ಸೃಷ್ಟಿಗಳ ದೇಹವನ್ನು ಮಣಿಸಿ ಮೊಣಕಾಲೂರುವಂತೆ ಮಾಡಿದರೆ, ಶಿಲುಬೆಯಲ್ಲಿ ಪ್ರದರ್ಶಿತವಾದ ದೇವರ ಪ್ರೀತಿಯು ಅವುಗಳ ಹೃದಯವನ್ನು ಗೆದ್ದು ಸ್ವಇಚ್ಛೆಯಿಂದ ಪ್ರೀತಿಯಿಂದ ಅಧೀನವಾಗುವಂತೆ ಮಾಡುತ್ತದೆ. ವಾ! ಕ್ಷಣಕಾಲ ನಿಲ್ಸಿ ಇದನ್ನ ಯೋಚಿಸಬೇಕು. ಅಂದ್ರೆ ದೇವರ ಶಕ್ತಿ ನಮ್ಮನ್ನು ಮಣಿಸಬಹುದು, ಆದರೆ ಅವರ ಪ್ರೀತಿ ಮಾತ್ರ ನಮ್ಮ ಮನಸ್ಸನ್ನು ಗೆಲ್ಲಬಲ್ಲದು ಅಂತ. ಇದು ಇಡೀ ಚರ್ಚೆಯ ಸಾರಾಂಶದಂತಿದೆ. ಶಕ್ತಿಯ ಪ್ರದರ್ಶನಕ್ಕಿಂತ ಪ್ರೀತಿಯ ಪ್ರದರ್ಶನ ಹೆಚ್ಚು ಪರಿಣಾಮಕಾರಿ. ಖಂಡಿತ. ದೇವರು ತಾವೇ ಸೃಷ್ಟಿಯಾಗಿ ತಮ್ಮನ್ನು ತಾವೇ ಬಲಿಕೊಟ್ಟು ಪ್ರೀತಿಯ ಮಾರ್ಗವನ್ನು ತೋರಿಸಿದರು. ಈ ಉದಾಹರಣೆಯನ್ನು ಅನುಸರಿಸುವ ಮೂಲಕ ಸೃಷ್ಟಿಗಳು ಸಹ ದೇವರ ಪ್ರತಿರೂಪವಾಗುತ್ತವೆ. ಆಕರಗಳ ಪ್ರಕಾರ ಒಂದು ನಿರ್ದಿಷ್ಟ ಸಂಖ್ಯೆಯ ಮೊದಲ ಫಲಗಳು ಅಂದ್ರೆ ಫಸ್ಟ್ ಫ್ರೂಟ್ಸ್ ಬಂದಾಗ ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಈ ಮೊದಲ ಫಲಗಳು ಅಂದ್ರೆ ಏನು? ಅಂದ್ರೆ ದೇವರ ಪ್ರೀತಿಯ ಮಾರ್ಗವನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಂಡು ಸಾವಿಗೂ ಹೆದರದೆ ಅದನ್ನ ಪಾಲಿಸುವ ಮೊದಲ ಗುಂಪಿನ ಜನರೇ? ನಿಖರವಾಗಿ. ಅವರನ್ನು ಹುತಾತ್ಮ ಸಾಕ್ಷಿಗಳು ಅಂತಲೂ ಕರೆಯಬಹುದು. ಅವರು ಒಂದು ಉದಾಹರಣೆಯಾಗುತ್ತಾರೆ. ಅವರ ಸಾಕ್ಷಿ ದೇವರ ಆಜ್ಞೆಗಳ ಸತ್ಯವನ್ನು ಇಡೀ ಸೃಷ್ಟಿಗೆ ಸಾಬೀತುಪಡಿಸುತ್ತದೆ. ಆಗ ಇಡೀ ಸೃಷ್ಟಿಯ ಇಚ್ಛಾಶಕ್ತಿಯು ಪರಿಪೂರ್ಣವಾಗಲು ದಾರಿ ತೆರೆಯುತ್ತದೆ. ಹಾಗಾದ್ರೆ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡೋಣ. ಈ ಆಕರಗಳು ಶಿಲುಬೆಗೇರುವಿಕೆಯನ್ನು ಒಂದು ಆಕಸ್ಮಿಕ, ದುರಂತ ಘಟನೆಯಾಗಿ ನೋಡದೆ, ಸೃಷ್ಟಿಯ ಆರಂಭಕ್ಕೂ ಮುನ್ನವೇ ಯೋಜಿಸಲಾದ ಒಂದು ಮಹಾ ನಾಟಕದ ಕ್ಲೈಮ್ಯಾಕ್ಸ್ ಆಗಿ ಚಿತ್ರಿಸುತ್ತವೆ. ಇದು ದೈವಿಕ ವ್ಯಕ್ತಿಯೊಬ್ಬರು ಈ ಬ್ರಹ್ಮಾಂಡದ ಅಧಿಕಾರವನ್ನು ಆನುವಂಶಿಕವಾಗಿ ಪಡೆಯಲು, ಪಾಪವನ್ನು ನಿರ್ಣಯಿಸಲು ಮತ್ತು ಅಂತಿಮವಾಗಿ ಪ್ರೀತಿಯ ಪ್ರದರ್ಶನದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆಲ್ಲಲು ಮಾಡಿದ ಸ್ವಯಂ ತ್ಯಾಗದ ಕ್ರಿಯೆ. ಹೌದು, ಇದು ಒಂದು ಅನಿವಾರ್ಯ ದುರಂತವಲ್ಲ, ಬದಲಾಗಿ ಒಂದು ವೈಭವಯುತ ವಿಜಯ, ಸೋಲಿನ ರೂಪದಲ್ಲಿ ಬಂದ ಒಂದು ಮಹಾ ಗೆಲುವು. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗಲು ಆಲೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಆಕರಗಳ ಪ್ರಕಾರ ದೇವರ ನಿಜವಾದ ಶ್ರೇಷ್ಠತೆಯು ಸೃಷ್ಟಿಗಳನ್ನು ನಾಶ ಮಾಡುವುದರಲ್ಲಿಲ್ಲ, ಬದಲಾಗಿ ಅವರಿಗೆ ಶಾಶ್ವತ ಜೀವನವನ್ನು ನೀಡುವುದರಲ್ಲಿದೆ. ಹಾಗಾದ್ರೆ ನಮ್ಮ ಜೀವನದಲ್ಲೂ ಅಷ್ಟೇ. ಒಬ್ಬ ವ್ಯಕ್ತಿಯ ಅಂತಿಮ ಶಕ್ತಿಯು ಬಲವಂತಪಡಿಸುವುದರಲ್ಲಿ, ಅಧಿಕಾರ ಚಲಾಯಿಸುವುದರಲ್ಲಿ ಇಲ್ಲ, ಬದಲಾಗಿ ಪ್ರೀತಿ ಮತ್ತು ಸ್ವಯಂ ತ್ಯಾಗದಲ್ಲಿ ಪ್ರದರ್ಶಿತವಾಗುವುದಾದರೆ, ಯಾವುದೇ ಸಂದರ್ಭದಲ್ಲಿ ಅದು ನಮ್ಮ ಕುಟುಂಬದಲ್ಲಿರ್ಬೋದು, ಕೆಲಸದ ಸ್ಥಳದಲ್ಲಿರ್ಬೋದು ಅಥವಾ ಸಮಾಜದಲ್ಲಿರ್ಬೋದು, ನಿಜವಾದ ಅಧಿಕಾರ ಮತ್ತು ಶ್ರೇಷ್ಠತೆಯ ಸ್ವರೂಪದ ಬಗ್ಗೆ ಇದು ನಮಗೆ ಏನನ್ನು ಹೇಳುತ್ತದೆ?